ಹೆಣ್ಣು ಶಕ್ತಿಯ ಸಂಕೇತ ಅನ್ನೋದನ್ನ ಅರ್ಥ ಮಾಡಿಸೋದು ಕೂಡ ಈ ಹಬ್ಬದ ಉದ್ದೇಶ. ಸರಿಯಾಗಿ ಹೇಳಿದೆ ಮಾಧವ. ಈ ನವರಾತ್ರಿ ಹಬ್ಬಕ್ಕೆ ಇನ್ನೂ ಬೇರೆ ಬೇರೆ ಮಹತ್ವಗಳೆಲ್ಲ ಇದೆ. ತ್ರೇತಾಯುಗದಲ್ಲಿ ರಾಮ ರಾವಣನ್ನ ಸಂಹಾರ ಮಾಡೋದಕ್ಕೆ ಮುಂಚೆ ಈ ದುರ್ಗಾ ಮಾತೆನ ಪೂಜೆ ಮಾಡಿದ್ನಂತೆ. ವಿಜಯದಶಮಿ ದಿವಸನೇ ರಾಮ ರಾವಣನ್ನ ಸಂಹಾರ ಮಾಡ್ದ ಅಂತ ಪುರಾಣ ಹೇಳುತ್ತೆ. ಅದಕ್ಕಾಗಿ ಇವತ್ತಿಗೂ ಕೂಡ ಉತ್ತರ ಭಾರತದಲ್ಲಿ ವಿಜಯದಶಮಿ ದಿವಸ ರಾವಣನ ಪ್ರತಿಕೃತಿನ ಸುಡುವಂಥ ಪದ್ಧತಿ ಇದೆ. ತಾತ, ನವರಾತ್ರಿಲಿ ಆಯುಧ ಪೂಜೆ, ವಾಹನ ಪೂಜೆ ಮಾಡ್ತಾರಲ್ಲ, ಅದ್ಯಾಕೆ? ಅದಕ್ಕೂ ಬೇರೆ ಬೇರೆ ಕಥೆಗಳಿದೆಯಮ್ಮ. ದ್ವಾಪರ ಯುಗದಲ್ಲಿ ಪಾಂಡವರು 1 ವರ್ಷ ಅಜ್ಞಾತವಾಸದಲ್ಲಿದ್ರಲ್ಲ, ಆವಾಗ ಅವರು ತಮ್ಮ ಆಯುಧಗಳನ್ನೆಲ್ಲ ಒಂದು ಶಮಿ ವೃಕ್ಷದ ಮೇಲೆ ಬಚ್ಚಿಟ್ಟಿದ್ರಂತೆ. ಅವರ ಅಜ್ಞಾತವಾಸ ಮುಗಿದಿದ್ದು ಮಹಾನವಮಿ ದಿವಸ. ಆವತ್ತು ಅವರು ತಾವು ಬಚ್ಚಿಟ್ಟಿದ್ದ ಆಯುಧಗಳನ್ನೆಲ್ಲ ತೆಗೆದು ಪೂಜೆ ಮಾಡಿ ಕುರುಕ್ಷೇತ್ರದ ಯುದ್ಧಕ್ಕೆ ಹೊರಡ್ತಾರಂತೆ. ದುಷ್ಟರ ಸಂಹಾರಕ್ಕೆ ಅಂತ ಅವರು ಆಯುಧಗಳನ್ನ ಪೂಜೆ ಮಾಡಿದ್ರಲ್ಲ, ಅದಕ್ಕೋಸ್ಕರ ಇವತ್ತಿಗೂ ಆಯುಧ ಪೂಜೆ ಅಂತಂದ್ಬಿಟ್ಟು ನಾವೆಲ್ಲ ಆಚರಿಸ್ತೀವಿ. ಪ್ರತಿ ಹಬ್ಬನೂ ಹೀಗೇನೆ. ಅದನ್ನು ಯಾಕೆ ಮಾಡ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ತಿಳುವಳಿಕೆ ಬರುತ್ತೆ. ಏನಂತೀರಿ ಪುರೋಹಿತ್ರೆ? ಸರಿಯಾಗಿ ಹೇಳಿದ್ರಿ. ಅಲ್ಲ ಮಾಧವ, ನಾನು ಆಗಲೇ ಹೇಳದ್ನಲ್ಲ, ನಿಮ್ಮ ಮನೆ ಎದುರು ಕ್ರಾಸಲ್ಲಿ ನಿಂತ್ಕೊಂಡ್ರೆ ಬೇಕಾದಷ್ಟು ಆಟೋ ರಿಕ್ಷಾಗಳು ಸಿಗತ್ತಪ್ಪ. ಆರಾಮಾಗಿ ಹೋಗ್ತೀವಿ, ಯೋಚನೆ ಮಾಡಬೇಡ. ಅಲ್ಲ ತಾತ, ನಡ್ಕೊಂಡೆ ಹೋಗೋಣ ಅಂತೀಯಾ? ನಾನಂತೂ ಅದಕ್ಕೆ ರೆಡಿಯಪ್ಪ. ಸಮಾಧಾನನಾ? ನಿನ್ ಸೊಸೆಗೆಲ್ಲ ವಾಪಸ್ ಕೊಟ್ಟು ನಾನು ಹೇಗ್ ಬಂದೋ ಹಾಗೆ ಹೋಗ್ತಿದ್ದೀನಿ. ಹುಷಾರಾಗಿ ಹೋಗಿ. ಆಯ್ತು, ನಾವು ಬರ್ತೀವಿ ತುಳಸಿ, ನೀನು ಜೋಪಾನ. ಸರಿ ಮಾವ, ತಗೊಳ್ಳಿ ಪಾಪುಗೆ. ಅರೆ, ಇದೆಲ್ಲ ಯಾಕೆ? ಮನೇಲಿ ಸಿರಿ ಬೇರೆ ಇಲ್ಲ, ಅವನು ಹೇಗೂ ಊಟ ಮಾಡಿರಲ್ಲ. ಬರ್ತೀವಿ ಮಾಧವ. ಹಾ, ತುಳಸಿಯವರೇ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಇಷ್ಟೊತ್ತಲ್ಲ? ಒಬ್ಬರೇ ಹೋಗೋದು ಬೇಡ, 1 ನಿಮಿಷ ಇರಿ, ನಾನು ಬರ್ತೀನಿ. ಕೆಫೆಲಿ ಸ್ವಲ್ಪ ಕೆಲಸ ಇತ್ತು. ನಿಮಗೂ ಬೆಳಿಗ್ಗೆಯಿಂದ ಪೂಜೆ ತಯಾರಿ ಮಾಡಿ ಸುಸ್ತಾಗಿರುತ್ತೆ, ರೆಸ್ಟ್ ಮಾಡಿ. ನಾನು ಹೋಗಿ ಬಂದ್ಬಿಡ್ತೀನಿ.
ನಿಮಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ಇದಕ್ಕೇನಾದರೂ ಮಾಡಲೇಬೇಕು. ಎಕ್ಸ್ಪೀರಿಯನ್ಸ್ ಇದ್ರೂ ಒಂದು ಕೆಲಸ ಸಿಗೋದು ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ. ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಏನು ಸವಾರಿ ಇಷ್ಟು ಬೇಗ ಬಂದ್ಬಿಟ್ಟಿದೆ ಮನೆಗೆ? ಇನ್ನೇನು ಮತ್ತೆ ನಿಮ್ಮ ಥರ ಯಾರ್ದೋ ಮನೆಗೆ ಹೋಗೋಕ್ಕಾಗುತ್ತಾ? ಡೈರೆಕ್ಟಾಗಿ ಮನೆಗೆ ಬಂದು ಕೂತಿದ್ದೀನಿ. ಏನೋ ಹೇಳಿದ್ಯಾ? ಏನಿಲ್ಲ. ಇಂಟರ್ವ್ಯೂ ಏನಾಯ್ತು? ಇನ್ನೇನಾಗುತ್ತೆ, ಆಗ್ಬೇಕಾಗಿರೋದು ಏನೂ ಆಗಲಿಲ್ಲ, ಹೋಗೇ ಆಯ್ತು ಅಷ್ಟೇ. ಹೀಗೆ ಇರಲ್ಲ ಅಂತ ಅನ್ಕೊಳ್ಳಿ, ಆಗ ಜೀವನ ಚೆನ್ನಾಗಿರುತ್ತೆ ಅಂತ. ಒಗ್ಗರಣೆ ಡಬ್ಬಿ ವಿಷಯದಲ್ಲೂ ಹಾಗೆ ಅಲ್ವಾ? ತುಳಸಿಯವರೇ, ಈಗ ವಿಷಯ ಬೇಡ. ನಾನೇನು ನೊಂದ್ಕೊಂಡಿಲ್ಲ, ನೀವು ಚಿಂತೆ ಮಾಡಬೇಡಿ. ನೀವು ಹೋಗಿ ನಿದ್ದೆ ಮಾಡಿ ಪ್ಲೀಸ್. ನೀವು ನೊಂದ್ಕೊಂಡಿಲ್ಲ ಅಂತ ನಿಮ್ಮನ್ನ ನೀವು ನಂಬಿಸ್ಬೋದು, ಆದ್ರೆ ನನ್ನನ್ನು ನಂಬ್ಸಕ್ಕಾಗಲ್ಲ ಮಾಧವ್ ಅವರೇ. ಒಗ್ಗರಣೆ ಡಬ್ಬಿ ನಿಮ್ಗೆ ಎಷ್ಟು ಹತ್ರವಾಗಿತ್ತು ಅಂತ ನನಗೆ ಗೊತ್ತು. ಏನಾಯ್ತು, ಯಾಕೆ ಹೀಗೆ ನಿರ್ಧಾರ ತಗೊಂಡ್ರು ಅಂತ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೋ ಏನೋ. ಏನಂತ ಹೇಳಿ ತುಳಸಿಯವರೇ, ಅವ್ರು ಬೇರೆ ಏನೋ ಕಾರಣ ಕೊಟ್ಟಿದ್ರೆ ನಿಮ್ಮ ಮುಂದೆ ಹೇಳಿಕೊಂಡು ಹಗುರ ಆಗ್ತಿದ್ದೆ. ಆದರೆ ಈ ಮದುವೆಯಿಂದ ಆ ಕಾರ್ಯಕ್ರಮ ಕೈ ತಪ್ಪು ಹೋಯ್ತು ಅಂದರೆ ನಿಮಗೆ ನೋವಾಗತ್ತಲ್ವಾ? ನಿಮ್ಗೆ ಹೇಳ್ಕೊಳಕ್ ಮನಸ್ಸಿಲ್ಲ ಅಂದರೆ ಪರವಾಗಿಲ್ಲ. ನಿಮ್ಗೆ ಯಾವಾಗ ಹೇಳ್ಕೋಬೇಕು ಅನ್ಸುತ್ತೋ ಆವಾಗ ಹೇಳ್ಕೊಳ್ಳಿ. ದೇವರಿದ್ದಾನೆ, ಚಿಂತೆ ಮಾಡಬೇಡಿ. ಈಗ ಹೋಗಿ ಮಲ್ಕೊಳ್ಳಿ. ನೀವು ಹೋಗಿರಿ, ನಾನು ಬರ್ತೀನಿ. ಏನಪ್ಪ ದಂಡಪಿಂಡ, ಇನ್ನು ಈ ದೋಸೆ ಜಾತ್ರೆ ಇವತ್ತಿಗೆ ಮುಗಿಯುತ್ತಾ ಅಥವಾ ಇನ್ನೊಂದು ವಾರ ತಿಂಗಳು ನಡೀತಾನೆ ಇರುತ್ತಾ? ಮುಗ್ದೇ ಹೋಯ್ತು ತಾತ. ಇನ್ನು ನಾಳೆ ಏನು ಮಾಡಬೇಕು ದೇವರೇ ಬಲ್ಲ. ಸದ್ಯ ದೇವರು ದೊಡ್ಡವನು. ಹೆಣ್ಮಕ್ಳು ಎಷ್ಟು ಬುದ್ಧಿವಂತರು ಅಂತೀಯ. ದೋಸೆ ಹಿಟ್ಟಲ್ಲಿ ನೋಡು, ಕೇಳಿಸ್ಕೊ, ಇವತ್ತು ದೋಸೆ ಆಯ್ತಾ, ಇನ್ನು ನಾಳೆ ಇದೇ ಹಿಟ್ಟಲ್ಲಿ ಅದನ್ನು ಪಡ್ಡು ಅಂತ ಮಾಡ್ತಾರೆ ನೋಡು, ಆ ಪಡ್ಡು ಮಾಡಿಬಿಡ್ತಾರೆ. ಆದರೆ ಅದಕ್ಕೆ ಬೇರೆ ಥರ ಚಟ್ನಿನೇ ಮಾಡಿರ್ತಾರೆ ಗೊತ್ತಾ. ಆಮೇಲೆ ಉಳೀತು ಅಂತ ಇಟ್ಕೊ, 3ನೇ ದಿವಸ ಅದರಲ್ಲೇ ಉತ್ತಪ್ಪ ಮಾಡಿಬಿಡ್ತಾರೆ. ಆಮೇಲೆ 4ನೇ ದಿವಸ ಉಳಿದಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ರವೆ ಹಾಕಿಬಿಟ್ಟು ಇಡ್ಲಿ ಅಂತ ಕೊಟ್ಬಿಡ್ತಾರೆ ಕಣೋ. ಅಯ್ಯೋ, ಏನ್ ಬುದ್ಧಿವಂತರು ಅಂತಂತೀಯ ಇವರು. ಒಂದೇನು ಗೊತ್ತಾ ದಂಡಪಿಂಡ, ಹಿಟ್ಟು ಒಂದೇ ಆದರೂ ಕೂಡ ದಿವಸ ಬೆಳಿಗ್ಗೆ ಬೇರೆ ಬೇರೆ ತಿಂಡಿನೋ ಕಂಪ್ಲೇಂಟೇ ಮಾಡೋ ಹಾಗಿಲ್ಲ. ಇವಾಗೇನು ನಿಮ್ಗೆ ದೋಸೆ ಬೋರ್ ಆಯ್ತಾ? ಬೋರ್ ಆಯ್ತು ಅಂದ್ರೆ ಏನು ಮಾಡ್ತೀಯ? ಬೇರೆ ಏನಾದ್ರು ಮಾಡಿಕೊಡ್ತೀಯಾ? ಇಲ್ವಲ್ಲ. ಆ ಸೋಗ್ಲಾಡಿ ಬರೋವರೆಗೂ ನಾನು ಈ ಶ್ರೀಲಂಕಾ ಮ್ಯಾಪೇ ಗತಿ. ತಾತ ಆಡ್ಕೋಬಿಡಿ, ಇವತ್ತು ಅಟ್ಲೀಸ್ಟ್ ಶ್ರೀಲಂಕಾ ಮ್ಯಾಪ್ ಆದ್ರೂ ಬಂದಿದೆ. ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗುತ್ತೆ ಬಿಡಿ. ಓಹೋ, ಹಾಗಾದರೆ ತಾವು ವೃತ್ತಾಕಾರವಾಗಿ ದೋಸೆ ಹಾಕೋವರೆಗೂ ಪ್ರತಿ ದಿವಸ ನನಗೆ ಬೆಳಿಗ್ಗೆ ದೋಸೆನೇ ಗತಿ ಅಂತಂದು. ಅಯ್ಯೋ ಇಲ್ಲ ತಾತ, ನಾಳೆ ಬೇರೆ ಏನಾದ್ರು ಮಾಡ್ತೀನಿ. ಆಗ ಬಾ ದಾರಿಗೆ. ನಾನೇನಾದರೂ ದೋಸೆ ಹಾಕೋದಕ್ಕೆ ಶುರು ಮಾಡಬೇಕಾಗಿತ್ತು. ತ್ರಿಜ್ಯ ತಗೊಂಡು ವೃತ್ತಾಕಾರವಾಗಿ, ಅರ್ಥ ಆಗ್ಲಿಲ್ಲಲ್ಲ, ಕಾಂಪಾಸ್ ತಗೊಂಡು ಸರ್ಕಲ್ ಆಗಿ ದೋಸೆ ಹಾಕ್ತಿದ್ದೆ ಅಂತಂದೆ. ಓ, ಸಂಕೋಚನೆ ಬೇಡ ತಾತ, ತಗೊಳ್ಳಿ ಮಾಡಿ, ತಗೊಳ್ಳಿ ತಾತ. ಇದೇನ್ ನನ್ಗೇನು ಹೊಸದ? ನೋಡೋ, ಸೌಟ್ ಹಿಡ್ಕೊಳ್ಳೋದು ಒಂದು ಸ್ಟೈಲ್ ಇದೆ ಗೊತ್ತಾ. ಆಮೇಲೆ ಹಿಟ್ಟು, ಅಯ್ಯೋ ಇಷ್ಟೊಂದು ಹಿಟ್ಟು ಒಟ್ಟಿಗೆ ಹಾಕ್ಬಿಟ್ರೆ ಸ್ಪ್ರೆಡ್ ಮಾಡೋಕ್ ಆಗೋದಿಲ್ಲ ಕಣೋ. ಅದಕ್ಕೆ 1 2 3
ಮಾಧವ್ ಅವ್ರಿಗೆ ಈ ಕೆಲಸ ಅಂದ್ರೆ ಪ್ರಾಣ. ನನ್ನಿಂದಾಗಿ ಅವ್ರು ಈ ಕೆಲಸನ ಕಳ್ಕೊಳ್ಳೋ ಹಾಗಾಗಿದೆ. ಹೇಗಾದ್ರೂ ಮಾಡಿ ಕೆಲಸನ ವಾಪಸ್ ಕೊಡ್ಸೋಣ. ನೀವು ನನ್ನ ಸೆಂಟಿಮೆಂಟಲ್ ಆಗಿ ಕಟ್ ಹಾಕಕ್ಕೆ ಬರಬೇಡಿ. ಪುಣ್ಯ ಟೈಮ್ ಆಗ್ತಿದೆ, ಹೊರಡೋಣ. ಅಮ್ಮ ನೊಂದ್ಕೋಬೇಡಿ, ದೇವ್ರು ಯಾವ್ದಾದ್ರೂ ಒಂದು ದಾರಿ ತೋರಿಸ್ತಾನೆ. ಚೆಕಪ್ ಇತ್ತು, ಹಾಸ್ಪಿಟ್ಲಿಗೆ ಹೊರಟಿದ್ವಿ. ಬೇಗ ಬಂದ್ಬಿಡ್ತೀನಿ. ಬಂದು ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಅಯ್ಯೋ, ಮೊದಲೇ ಹೇಳೋದಲ್ವಾ ಪೂರ್ಣಿ, ನಿಮಗೆ ತಡ ಆಯ್ತು ಏನೋ. ನಾನು ಬೇರೆ ಮಾತಾಡಿಸ್ತಾ ನಿಲ್ಲಿಸ್ಬಿಟ್ಟೆ. ಸಂಧ್ಯಾ ಏನಿದೆಲ್ಲ? ಸಣ್ಣ ಪುಟ್ಟ ದಿನಸಿ ಐಟಮ್ಸ್ ಅಣ್ಣ, ಅದು ಇದು ಅಂತ. ಸಣ್ಣ ಪುಟ್ಟ ಯಾಕೆ ಅಂತ? ಇದೇನಣ್ಣ ಹೀಗೆ ಕೇಳ್ತಿದ್ಯಾ? ನಂಗೆ ಈ ಟೈಮಲ್ಲಿ ಏನೇನೋ ತಿನ್ಬೇಕು ಅನ್ಸುತ್ತೆ, ಅದಕ್ಕೆ ಒಂದಷ್ಟು ದಿನಸಿ ತಂದೆ. ಹಾಗೆ ಒಂದಷ್ಟು ಐಟಮ್ಸ್ ನ ಮೆಡಿಕಲ್ ಸ್ಟೋರ್ಸ್ ಇಂದಾನು ತಂದೆ. ನೋಡು, ಪ್ರೆಗ್ನೆಂಟ್ ಇರೋರು ಇದನ್ನೆಲ್ಲ ತಿನ್ಲೇಬೇಕು ಅಂತ ಡಾಕ್ಟರ್ಸೇ ಹೇಳ್ತಾರೆ. ಇದ್ರಲ್ಲಿರೋ ಪ್ರೋಟೀನ್ಸು, ಮಿನರಲ್ಸು, ವಿಟಮಿನ್ಸು ಮಗು ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಅಣ್ಣ. ಅಂದ್ರೆ ಇದಿಷ್ಟನ್ನು ನೀನು ಒಬ್ಳೆ ತಿಂತೀಯಾ? ಹ್ಞೂ ತಾತ, ಯಾಕೆ ಕೇಳ್ತಿದ್ಯಾ? ಯಾಕೂ ಇಲ್ಲ, ಬಹುಶಃ ನಿನ್ನನ್ನು ಚೆಕ್ ಮಾಡಿದ ಡಾಕ್ಟರು ನಿನ್ನ ಹೊಟ್ಟೆಯಲ್ಲಿ ಏನಾದರೂ ಟ್ರಿಪ್ಲೆಟ್ ಇದೆ ಅಂತ ಹೇಳಿದಾರ ಅಂತ ಅನುಮಾನ ಬಂತು. ಒಂದೇ ಸಾಕಾಗಿದೆ, ಇನ್ನು ಅವಳಿ ಜವಳಿ ಬೇರೆ. ಹೌದು, ಈ ಸಣ್ಣ ಪುಟ್ಟ ಇದಕ್ಕೆಲ್ಲ ದುಡ್ಡು ಯಾರು ನಿಮ್ಮ ಜುಗ್ಗ ಮಾವ ಕೊಡ್ತಾರ? ಅಯ್ಯೋ, ಅವ್ರು ಯಾಕೆ ಕೊಡ್ತಾರೆ? ಅಣ್ಣ ಇದಾನಲ್ಲ, ಅವನೇ ನನ್ನ ಖರ್ಚನೆಲ್ಲ ನೋಡ್ಕೊಳ್ತಾನೆ. ಎಷ್ಟಾಯ್ತಪ್ಪ? ಸರ್, ನಮ್ಮ ಕಿರಾಣಿ ಅಂಗಡಿದು 8300, ಮೆಡಿಕಲ್ ಸ್ಟೋರ್ ಬಂದು ನಮ್ಮ 311, ಅವ್ರದ್ದು 3400. ಸರ್, ಟೋಟಲ್ಲು 11700. $11,700. ಜೇಬೆಲ್ಲ ತಡ್ಕಡಿದ್ರು 500 ರೂಪಾಯಿನೂ ಹುಟ್ಟಲ್ಲ. ಅಷ್ಟೊಂದು ದುಡ್ಡು ಎಲ್ಲಿಂದ ಕೊಡ್ಲಿ? ಅಲ್ಲ, ಇವಾಗ ದುಡ್ಡು ಡ್ರಾ ಮಾಡ್ಕೊಂಡು ತಗೊಬಂದಿಲ್ಲ, ನಾಳೆ ಬಂದು ಅಂಗಡಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ. ಅದೆಲ್ಲ ಆಗಲ್ಲ ಸರ್, ನಮ್ಮ ಮನವ್ರು ಈಗಲೇ ದುಡ್ಡು ತಗೊಂಬ ಅಂತ ಹೇಳಿದ್ದಾರೆ. ಅಲ್ಲಪ್ಪ, ಡ್ರಾ ಮಾಡಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಿದ್ದೀನಲ್ಲ, ನಾ ಆಮೇಲೆ ಬಂದು ಕೊಡ್ತೀನಿ ಅಂತ ಹೇಳು. ನಾನು ದುಡ್ಡು ತಗೊಂಡು ಹೋದ್ರೇನೆ ನಮ್ಮನ್ನ ಅಂಗಡಿ ಸೇರಿಸೋದು. ಬೇಗ ಕೊಡಿ ಸರ್. ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ಸಾರಿ. ಕಾರ್ ನಿಲ್ಸಿ. ಏನಾಯ್ತು ಪುಣ್ಯ? ಪುಣ್ಯ ಏನಾಯ್ತು? ಯಾಕೆ ಇಳಿದು ಬಂದೆ? ಅಲ್ಲ ರೀ, ಅಮ್ಮ ಅಷ್ಟು ಬೇಡ್ಕೊಳ್ಳೋ ತರ ಕೇಳಿದ್ರು. ನಿಮ್ ಕೈಲಿ ಆಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಅವ್ರ ಸಮಾಧಾನಕ್ಕಾದ್ರೂ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದಿತ್ತಲ್ವಾ? ಈ ಕಡ್ಡಿ ತುಂಡಾಗೋ ತರ ಆಗಲ್ಲ ಅಂದ್ಬಿಟ್ರೆ ಅವ್ರಿಗೆಷ್ಟು ನೋವಾಗಿರಲ್ಲ. ನನಗಾಗದೆ ಇರೋದನ್ನ ನಾನು ಮಾಡ್ತೀನಿ ಅಂತ ಹೇಗೆ ಹೇಳಿ? ನೀನೇ ಹೇಳು. ಯಾವಾಗ್ಲೂ ನಿಮ್ ಫಸ್ಟ್ ಪ್ರಿಯಾರಿಟಿ ಮನೆಯವರೇ ಅಂತ ಹೇಳ್ತೀರಾ ಅಲ್ವಾ? ಆದ್ರೆ ಈಗ ಓ ಸಾರಿ.
ಮಾವ ಮತ್ತೆ ಅಮ್ಮ ನಿಮಗ್ ಮನೆಯವರು ಅಂತ ಅನ್ಸದೇ ಇಲ್ಲ ಅಲ್ವಾ? ಪೂರ್ಣಿ, ಈಗ ಇಷ್ಟೆಲ್ಲ ಆಗೋದಿಕ್ಕೆ ಕಾರಣ ಅವರೇ. ಅವ್ರು ಮಾಡ್ಕೊಂಡಿದ್ದ ತಪ್ಪು ಅವರೇ ಸರಿ ಮಾಡ್ಕೋತಾರೆ ಬಿಡು. ನೀನ್ ಯಾಕೆ ನನ್ಗೆ ಇದ್ರಲ್ಲಿ ಹೇಳ್ಕೊ ಬರ್ತಾ ಇದೆಯಾ? ಐ ಆಮ್ ಸಾರಿ. ನನ್ನ ಮಾತಿಂದ ನಿನ್ಗೆ ಇಷ್ಟೆಲ್ಲ ಹರ್ಟ್ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ರೀ, ಏನ್ರಿ ಇದು ರೋಡಲ್ಲಿ? ಎದೇಳಿ ಎದೇಳಿ. ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗತ್ತೋ ಅದನ್ನ ಮಾಡಕ್ ಟ್ರೈ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್. ಅಮ್ಮ ತಾಯಿ, ಟ್ರೈ ಮಾಡ್ತೀನಿ ಅಂತ ಹೇಳಿದೆ, ಹಾಗೆ ಆಗತ್ತೆ ಅಂತ ಹೇಳಿಲ್ಲ. ನನ್ ಗಂಡ ಒಂದ್ಸರಿ ಮಾತು ಕೊಟ್ರೆ ಮುಗೀತು, ಅದಾಗೋವರೆಗೂ ಬಿಡಲ್ಲ. ಓವರ್ ಕಾನ್ಫಿಡೆನ್ಸು ಒಳ್ಳೇದಲ್ಲ. ಇದು ಬರೀ ಕಾನ್ಫಿಡೆನ್ಸ್, ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ತರ್ಲೆ, ರೆಡಿ, ಹೊರಡೋಣ. ಬೇಗ ಸ್ಟಾರ್ಟ್ ಮಾಡಿ. ಹೊಡಿ ಹೊಡಿ, ಸ್ಟ್ರೇಟ್ ಹೋಗಿ. ಸರ್ ಚೆನ್ನಾಗಿ ವೆಯ್ಟ್ ಮಾಡಿ ಸರ್, ದುಡ್ಡು ಕೊಟ್ಟರೆ ಹೊಡ್ತೀನಿ ಸರ್. ಇವನೇ, ನಿನ್ನ ಹೆಸರು ಏನು ಅಂದೆ? ರಘು ಅಂತ ತಾತ. ಹಾ, ರಘು. ಅಲ್ಲಪ್ಪ, ನಮ್ಮನ್ನ ಸಾಲ ಮಾಡಿ ಓಡ್ ಹೋಗೋರ್ ತರ ನೋಡ್ತಾ ಇದ್ದೀಯಲ್ಲ. ನಿಮ್ಮ ಯಜಮಾನರು ನನಗೆ ತುಂಬಾ ಫ್ರೆಂಡು, ಗೊತ್ತಾಯ್ತಾ? ಕೆಲಸ ಮಾಡು, ಚಲೋ. ಇದರಲ್ಲಿ 2,000 ರೂಪಾಯಿ ಇದೆ. ಇದನ್ನ ಕೊಟ್ಬಿಟ್ಟು ಉಳಿದದ್ದನ್ನ ಅವ್ರು ನಾಳೆ ತಗೊಂಡ್ ಬಂದು ಕೊಡ್ತಾರೆ ಅಂತ. ತಗೋ ತಗೋ ತಗೋ. ಹೇಳದ್ನಲ್ಲ ನೋಡು, ಈಗಿನ ಕಾಲದ ಹುಡುಗರಿಗೆ ಜೇಬಲ್ ದುಡ್ಡು ಇರೋದಿಲ್ಲ. ಏನಿದ್ರು ಕಾರ್ಡು, ಮೊಬೈಲು, ಅದು ಇದು ಅಂತ, ಗೊತ್ತಾಯ್ತಾ? ಅವ್ರಿಗೆ ಹೋಗಿ ಹೇಳು ಯಜಮಾನ್. ಅಯ್ಯೋ, ನಮ್ಮ ಓನರ್ ಇದನ್ನ ಕೇಳತ್ತಾತ. ನಿಮ್ಮ ಯಜಮಾನ್ರಿಗೆ ನನ್ನ ಹೆಸರು ಹೇಳು ಅಂತ ಹೇಳದ್ನಲ್ಲ, ಹೋಗು. ಸರಿ, ನೀವೇನು ಹೇಳ್ತದೆ ಅಂತ ಹೊಡ್ತಾ ಇದ್ದೀನಿ. ನಿಮ್ಮ ಅಮ್ಮಂಗೆ ಮಾತ್ರ ನಾನು ನಂಬಕ್ಕಾಗಲ್ಲ. 4 ಕೋಟಿ ನಂಗೆ ಗೊತ್ತಲ್ಲ ನಮ್ಮ ಓನರ್ ಬಗ್ಗೆ. ಗೊತ್ತು, ಹೋಗೋಣ, ಗೊತ್ತು, ಹೋಗು. ಸರಿ, ಬರ್ತೀನಿ ತಾತ. ಇಲ್ಲಿ ಬೈ. ಯಾರನ್ನ ನೀನ್ ತಾತ ಅಂದಿದ್ದು? ಇನ್ನೊಂದು ಸಲ ಏನಾದ್ರು ನನ್ನ ತಾತ ಅಂತಂದ್ರೆ ನಿಮ್ಮ ಯಜಮಾನ್ರಿಗೆ ಹೇಳಿ ನಿನ್ನ ಕೆಲಸದಿಂದಾನೇ ಬಿಡಿಸ್ಬಿಡ್ತೀನಿ, ಗೊತ್ತಾಯ್ತಾ? ಸರಿ, ಬರ್ತೀನಿ ಅಣ್ಣ. ಅಣ್ಣ, ಇದನ್ನೆಲ್ಲ ನನ್ನ ರೂಮಲ್ಲಿ ಇಟ್ಬಿಡು. ಏನ್ರಿ ಮಾಡ್ತಿದ್ದೀರಾ? ದೊಡ್ಡವ್ರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ತಿದ್ರಿ? ನಾನ್ ಬಂದೆ ಸರಿ, ಅಕಸ್ಮಾತ್ ಇವ್ರೇನಾದ್ರೂ ಬಿದ್ದಿದ್ರೆ ಇದಕ್ಕೆ ನಾನು ನಿಮ್ಗೆ ಸಂಬಳ ಕೊಡೋದು? ಅಮ್ಮ, ನಿಮ್ಗೇನು ಆಗಿಲ್ಲ ತಾನೆ? ನೀವ್ಯಾಕೆ ಇಲ್ಲಿಗೆ ಬರೋಕ್ ಹೋದ್ರಿ? ಅದು ಇಲ್ಲಿಗೆ ಬಂದು ಮಾತಾಡಿದ್ರೆ ಮಾಧವ್ ಅವ್ರ ಕೆಲಸ ವಾಪಸ್ ಸಿಗತ್ತೇನೋ ಅಂತ. ಏನಷ್ಟು ಅವಸರ? ಎಲ್ಲ ನಿಂತ ಕಾಲಲ್ಲೇ ಆಗ್ಬಿಡ್ಬೇಕಂದ್ರೆ ಆಗತ್ತಾ? ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಮನೇಲಿ ನಿಮ್ ಹೆಲ್ಪ್ ಕೇಳಿದ್ರು, ನೀವ್ ಆಗಲ್ಲ ಅಂದ್ರೆ ಅದಕ್ಕೆ ಅವರೇ ಇಲ್ಲಿಗೆ ಬಂದ್ರು ಅಲ್ವಾ ಅಮ್ಮ? ಪಕ್ಕದ ರೋಡ್ ತಾನೆ, ಸುಮ್ಮನೆ ಗಾಡಿಯಾಗಿ ತೆಗಿಯೋದು, ಪೆಟ್ರೋಲು ವೇಸ್ಟು. ನಡ್ಕೊಂಡು ಹೋದ್ರಾಯ್ತು. ಸಮರ್, ಎಲ್ಲಾದ್ರೂ ಡ್ರಾಪ್ ಮಾಡ್ಲಾ? ಇಲ್ಲ ಪರವಾಗಿಲ್ಲ, ಪಕ್ಕದ ರೋಡೆ, ನಡ್ಕೊಂಡೆ ಹೋಗ್ತೀನಿ. ಅಲ್ಲ, ನಾನು ಪಕ್ಕದ ರೋಡಿನಲ್ಲೇ ಹೋಗ್ತಿದ್ದೀನಿ, ಡ್ರಾಪ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ನೀವು ಹೊರಡಿ. ಯಾಕೆ ಸಂಕೋಚ ಪಟ್ಕೋತೀಯ? ನಿನಗೆ ನನ್ನ ಸ್ಕೂಟ್ರಲ್ಲಿ ಕೂತ್ಕೊಳ್ಳೋದು ಭಯನಾ? ಬೀಳ್ಸಲ್ಲ, ಬಾ ಬಾ ಸಮರ್.
ನಮಸ್ತೆ ಸರ್. ಓ ಸಮರ್ಥ್, ನಾನೇ ನಿಮ್ಮ ಮನೆ ಹತ್ರ ಬರೋಣ ಅಂತ ಅನ್ಕೊಂಡಿದ್ದೆ, ನೀನೇ ಬಂದೆ ನೋಡು. ಅಲ್ಲಪ್ಪ, ಅಷ್ಟೊಂದು ಐಟಮ್ ತಗೊಂಡ್ ಹೋಗ್ಬಿಟ್ಟು ಬರೀ 2,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದ್ಯಲ್ಲ, ಹಿಂಗ್ ಮಾಡಿದ್ರೆ ನಾವ್ ಎಲ್ಲೋಗೋಣ ಹೇಳೋ? ಕೈ ತೊಳ್ಕೊಂಡಿಲ್ಲ ಸರ್, ನಿಮ್ ದುಡ್ಡು ವಾಪಸ್ ಕೊಟ್ಟೆ ಕೊಡ್ತೀನಿ. ನೀನ್ ಕೊಟ್ಟಿಲ್ಲ ಅಂದ್ರು ಕಿತ್ಕೊಳ್ಳೋದು ಹೇಗೆ ಅಂತ ನನ್ಗೆ ಗೊತ್ತು. ವಿಷಯ ಅದಲ್ಲ, ದುಡ್ಡು ಕೊಡಕ್ ಆಗಲ್ಲ ಅಂದ್ಮೇಲೆ ಅಷ್ಟೊಂದು ಐಟಮ್ ಎಲ್ಲ ಯಾಕಪ್ಪ ತಗೊಳ್ಬೇಕು? ಅದು ಅಲ್ದೆ ನಿನ್ ಕೈಲಿ ಕೆಲ್ಸನೂ ಇಲ್ವಂತೆ. ಸರ್ ಪ್ಲೀಸ್, ಆ ವಿಷಯ ಬೇಡ ಈಗ. ಆಯ್ತು ಬಿಡಪ್ಪ, ಕಂಡೋರ್ ಮನೆ ವಿಷಯ ನನಗೆ ಯಾಕೆ? ಹೇಗೂ ನಾನು ದುಡ್ಡು ಕೊಟ್ಟು ಹೋಗಕ್ ಬಂದಿದ್ಯಾ, ಕೊಟ್ಟೋಗು. ಕ್ಷಮಿಸಿ ಸರ್, ಸದ್ಯಕ್ಕೆ ನನ್ನ ಕೈಲಿ ಅಷ್ಟೊಂದು ದುಡ್ಡನ್ನ ಹೊಂದಕ್ ಆಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ಏನ್ ತಮಾಷೆ ಮಾಡ್ತಾ ಇದೀಯಾ? ಅಲ್ಲಿ ನೋಡು, ಲೋಡ್ ಬಂದ್ ನಿಂತಿದೆ. ಕೂಲಿ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅದೇನ್ ಮಾಡ್ತೀಯ ನನ್ಗೆ ಗೊತ್ತಿಲ್ಲ, ನನ್ ದುಡ್ಡು ಕೊಡೋ ಅಷ್ಟೇ. ಸರ್ ದಯವಿಟ್ಟು ಹಾಗೆ ಹೇಳ್ಬಿಡಿ, ನನ್ನ ಹತ್ರ ಬೇರೆ ದುಡ್ಡು ಅಂತೂ ಇಲ್ಲ. ನಿಮಗೆ ದುಡ್ಡು ಕೊಡಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏನ್ ಮನುಷ್ಯಪ್ಪ ನೀವೆಲ್ಲ? ನಿಮ್ ತಾತ ನೋಡಿದ್ರೆ ಊರೆಲ್ಲ ಪಂಚಾಯತಿ ಮಾಡ್ತಾರೆ, ನೀನ್ ನೋಡಿದ್ರೆ ಹೀಗೆ. ತಾತನ ವಿಷಯ ಎಲ್ಲ ಬೇಡ ಸರ್, ದಯವಿಟ್ಟು ಈ ವಾಚ್ ತಗೊಂಡು ಸಾಲ ಮನ್ನಾ ಮಾಡಿಕೊಡಿ ಪ್ಲೀಸ್. ಇಲ್ಲ ಅಂತ ಅನ್ಬೇಡಿ. ಇದೊಂದು 8,000 ರೂಪಾಯಿ ಬರ್ಬೋದಷ್ಟೇ. ನೀನ್ ಹೇಳ್ದಂಗೆ ಅತ್ತೆಲ್ಲ ಬರೋದಿಲ್ಲ. ಇಲ್ಲ ಸರ್, ನೀವು ಬೇಕಾದ್ರೆ ಕೇಳಿ ನೋಡಿ. ನಾನೇನು ತಲೆಯಲ್ಲಿ ಲದ್ದಿ ತುಂಬ್ಕೊಂಡಿಲ್ಲಪ್ಪ. ಇದಕ್ಕೆ 8,000 ರೂಪಾಯಿ ಕೊಡೋದೇ ಹೆಚ್ಚು. ಮಿಕ್ಕದ 2,000 ರೂಪಾಯಿಗೆ ಏನ್ ಮಾಡ್ತೀಯಾ? ಮೂಟೆ ಬರ್ತೀಯಾ? ಆಯ್ತು ಸರ್. ಏನಾಯ್ತು? ಸಾಲ ಮಾಡೋದು, ಆಮೇಲೆ ನಮ್ಮ ತಲೆ ತಿನ್ನೋದು. ಎಲ್ಲಿಂದ ಬರ್ತೀರಾ ನೀವೆಲ್ಲ? ನಿಜ ಹೇಳ್ತಾ ಇದೀನಿ ಸರ್, ನಾನು ಮೂಟೆ ಬರ್ತೀನಿ. ಏ ರಘು, ಬರ ಇಲ್ಲಿ. ಆ ಮೂಟೆ ಹೊರಗೆ 5 ಜನಕ್ಕೆ ಬರಕ್ಕೆ ಹೇಳಿದ್ನಲ್ಲ, ಅವ್ರಿಗೆ ಬೇಡ ಅಂತ ಹೇಳು. ಬಾಕಿ ಇರೋ 2,000 ಮನ್ನಾ ಮಾಡಕ್ಕೆ ಎಲ್ಲ ಇವನೇ ಮಾಡ್ತಾನೆ. ನೀನ್ ಏನೋ ಅನ್ಕೊಂಡಿದ್ಯಾ? ಏನೋ ಅವತ್ತು ಆಡಿಟೋರಿಯಂ ಅಲ್ಲಿ ನಿನ್ ಆಟಿಟ್ಯೂಡ್ ಇಷ್ಟ ಆಯ್ತು ಅಂತ ಮೀಟ್ ಮಾಡೋಣ ಅಂತ ಅಂದೆ. ಅಯ್ಯೋ, ನಾನ್ ಟಿವಿ ನೋಡ್ತೀನಿ, ಕಾಣಿಸ್ತಿಲ್ವಾ ನಿಂಗೆ? ಕಾಣಿಸೋದಕ್ಕೇನಿದೆ, ನೀನು ಯಾವಾಗಲೂ ಮಾಡೋದು ಇದು ಒಂದೇ ಕೆಲಸ ತಾನೆ. ಚಾನಲ್ ಯಾಕೆ ಚೇಂಜ್ ಮಾಡ್ದೆ ತಾತ? ನಮ್ಮ ಮ್ಯಾಚ್ ನೋಡ್ಬೇಕು. ಅಲ್ಲ ತಾತ, ಈ ಟೈಮಲ್ಲಿ ನಾನು ಇದನ್ನೆಲ್ಲ ನೋಡ್ಬೇಕಾ? ಇಲ್ಲಮ್ಮ, ಇಲ್ಲ, ಖಂಡಿತ ಈ ಥರದ್ದೆಲ್ಲ ನೋಡಲೇಬಾರ್ದು. ಒಂದು ಕೆಲಸ ಮಾಡು, ಕೈ ಕಾಲು ತೊಳ್ಕೊಂಡು ಬಂದು ದೇವರ ಮೇಲೆ ಕೂತ್ಕೊಂಡು ಭಜನೆ ಮಾಡು. ತಾತ, ಇನ್ನೇನು, ಬಂದಾಗ್ಲಿಂದ ನೋಡ್ತಾ ಇದ್ದೀನಿ. ಒಂದು ದಿವಸ ಆದರೂ ಆ ಟಿವಿ ಆಫ್ ಆಗಿದೆಯಾ? ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇರ್ಬೇಕಲ್ಲ ತಾತ? ಬೇಕು, ಕರೆಕ್ಟು. ಆದರೆ ಎಂಟರ್ಟೈನ್ಮೆಂಟೇ ಲೈಫ್ ಆಗಬಾರ್ದು, ಗೊತ್ತಾಯ್ತಾ? ಉಪಯೋಗ ಆಗೋ ಅಂಥದ್ದು ಏನಾದ್ರು ಒಂದು ಕೆಲಸ ಮಾಡು. ನೋಡೋ, ಭಗವದ್ಗೀತೆ ಓದು, ರಾಮಾಯಣ ಮಹಾಭಾರತ ಓದು, ವಿಷ್ಣು ಸಹಸ್ರನಾಮ ಓದು. ತಾತ, ಈ ಟೈಮಲ್ಲೂ ನನ್ಗೆ ಇರಿಟೇಟ್ ಮಾಡ್ಬೇಡ. ಸುಮ್ಮನೆ ನನ್ನ ಪಾಡಿ ನಾ ಟಿವಿ ನೋಡ್ತಿದ್ರೆ ನಿನಗೇನ್ ಕಷ್ಟ? ಎದ್ದೋಗಿ ಬಾಗಲ್ ತೆಗಿ. ನನಗೆ ಕಾಲು ನೋವು. ಕೂತು 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 ಕಾಲು ತುಕ್ಕಿ ಹಿಡಿದು ಬಿಟ್ಟಿರಬೇಕು. ಎದ್ದೋಗೋ, ಹೇಳ್ದಷ್ಟು ಮಾಡು. ದಂಡಪಿಂಡ, ಏನಾಯ್ತು? ಏನಿಲ್ಲ ತಾತ. ನಿಂತ್ಕೊ ಅಂದೆ.
ಏನಾಯ್ತು? ಸುಸ್ತಾದ ಒಂಥರ ಕಾಣಿಸ್ತಾ ಇದೆಯಾ? ಏನಿಲ್ಲ ತಾತ. ಏನಾಯ್ತು? ತಿರ್ಗೋ 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 ತಿರ್ಗೋ. ತಗೋ. ಶಕ್ತಿ ಏಯ್, ಸಹಾಯ ಮಾಡೋನಿಯ. ಅಣ್ಣ, ನಿನಗೆ ಯಾಕೆ ಕೆಲಸ ಎಲ್ಲ ಬೇಕಿತ್ತು? ಸುಮ್ಮನೆ ದುಡ್ಡು ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ? ಏಯ್, ಇನ್ನೊಂದು ಕ್ಷಣ ನಾನು ಕಣ್ಮುಂದೆ ನಿಂತಿದ್ರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ನಿನ್ನ. ಅದ್ ಯಾವ ಗಳಗಲ್ ಹುಟ್ಟಿದ್ನೋ ನಾನು. ಯಾವಾಗ ನನ್ನ ನೋಡಿದ್ರು ಸಿಡಿ ಸಿಡಿ ಅಂತಿರ್ತೀಯ. ಹಾಗೆ ಅಭಿಚಿತ್ತು ನನ್ ತಮ್ಮಂದು ಸಿಕ್ಕಿದ್ನ ಅವನು. ಏ ದಂಡ್ಪಿಂಡ, ಇದ್ದಕ್ಕಿದ್ದ ಹಾಗೆ ಅವನಿಗೆ ಜ್ಞಾನೋದಯ ಆಗಿರ್ಬೋದು ಅಲ್ವಾ? ಎಲ್ಲ ನಾಟಕ ತಾತ. ನನ್ಗಂತೂ ಒಂದು ಮಾತಲ್ಲಿ ಬರೀ ದುರಾಂಕಾರ ವ್ಯಂಗ್ಯನೇ ಕಾಣುತ್ತೆ. ಅದು ಹಾಗೇನೆ. ಒಬ್ಬ ವ್ಯಕ್ತಿ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಮೂಡ್ಬಿಡ್ತು ಅಂತಂದ್ರೆ ಅದನ್ನ ಬದಲಾಯಿಸೋದು ತುಂಬಾನೇ ಕಷ್ಟ ಆಗತ್ತೆ. ಅದು ಅಲ್ಲದೆ ನೀನು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಿದ್ರನ್ನ ನಾನು ದಿವಸಾನು ನೋಡ್ತಾ ಇದ್ದೀನಲ್ಲ ಸಮರ್. ಸಾಲದಕ್ಕೆ ಇವತ್ತು ಇದೆಲ್ಲ ಮಾಡ್ಕೊಂಡು ಬಂದಿದ್ದೀಯ ಅಲ್ಲ ಕಣೋ. ನಿನ್ನ ಅರ್ಹತೆಗೆ ಈ ಕೆಲಸನ ಹೇಳು. ತಾತ, ಅದೇನೇನು ಆಗೋಯ್ತು ಬಿಡಿ. ನೋಡು ಸಮರ್ಥ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಕೆಲಸ ಹುಡುಕಿ ಹುಡುಕಿ ಸಿಗದೆ ಕೊನೆಗೆ ಯಾವ ಕೆಲಸ ಸಿಕ್ಕಿದ್ರೂ ಸಾಕು ಅನ್ನೋರು ಇರ್ತಾರೆ. ಆದ್ರೆ ನೀನು ಹಾಗಾಗೋದು ನನಗಿಷ್ಟ ಇಲ್ಲ ಸಮರ್ಥ. ಯಾರು ಗೊತ್ತು, ಆ ಉತ್ತರ ಕುಮಾರನಿಗೆ ತನ್ನ ತಪ್ಪಿನ ಅರಿವಾಗಿದೆಯೋ ಏನೋ. ಚೆನ್ನಾಗಿ ಹೇಳಿದ್ರಿ ಸಮರ್ಥ. ಅವನೊಂದು ವೇಳೆ ಒಳ್ಳೆ ಮನಸ್ಸಿನಿಂದಾನೇ ನಿನಗೆ ಕೆಲಸ ಕೊಡೋದಕ್ಕೆ ಅಂತ ಕರೆದಿದ್ರೆ ಆ ಅವಕಾಶನ ಯಾಕೆ ತಪ್ಪಿಸ್ಕೋತೀಯ? ಏನ್ ತಾತ, ನೀವು ಹೀಗೆ ಮಾತಾಡ್ತಿರಲ್ಲ. ನೋಡು, ನನಗೆ ಅನ್ಸಿದ್ದನ್ನ ನಾನು ಹೇಳಿದೆ. ಅವನ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ಈ ವಿಷಯದಲ್ಲಿ ನಾನು ಸಲಹೆ ಕೊಡ್ಬೋದಷ್ಟೇ. ನಿರ್ಧಾರ ನಿಂದು. ನೋಡು, ನಿನ್ನ ಭವಿಷ್ಯಕ್ಕೆ ಯಾವುದು ಒಳ್ಳೆಯದು ಅನ್ಸುತ್ತೋ ಅದು ಮಾಡು. ಬಲವಂತ ಏನಿಲ್ಲ. ಓಡೋದವಳೆ. ಈ ಕ್ಯಾರೆಟ್ ಹಚ್ಚೋದ್ರನ್ನ ನಿನ್ಗೆ ಯಾರು ಹೇಳ್ಕೊಟ್ರು? ಯಾಕೆ ತಾತ? ಚೆನ್ನಾಗೇ ಹೆಚ್ಚಿದ್ದೀನಲ್ಲ. ಆಹಾ, ಎಷ್ಟು ಚೆನ್ನಾಗಿ ಹಚ್ಚಿದೆಯೋ. ನಮ್ಮ ದಂಡಪಿಂಡನ ಮೋಟಾರ್ ಸೈಕಲ್ ಟೈರ್ ಇರುತ್ತಲ್ಲ, ಅದು ಕೂಡ ಇದಕ್ಕಿಂತ ತೆಳ್ಳಗಿರುತ್ತೆ. ತರಕಾರಿನ ಹಚ್ಚಿದ್ರೆ ನಂತರ ತೆಳುವಾಗಿರಬೇಕು. ಇದನ್ನ ಕಚ್ಚೋಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ. ಬೇಕಿದ್ರೆ ನೀನೇ ಮಾಡ್ಕೊ, ನನಗೆ ಹೆಚ್ಚಕ್ ಬರೋದೇ ಹೀಗೆ. ತಪ್ಪಿಸ್ಕೊಳಕ್ ಕಾಯ್ತಾ ಇರ್ತೀಯ, ಅದಕ್ಕೆ 106 ನೆಪಗಳು ಬೇರೆ. ನೋಡೋ, ಇವತ್ತು ಏನಾದರೂ ಆಗಲಿ ನೀನೇ ತರಕಾರಿ ಹೆಚ್ಚಬೇಕು, ಅಡುಗೆ ಮಾಡಬೇಕು. ಯಾಕೆ ಹೇಳ್ತಿದ್ಯಾ ತಾತ? ಬಸ್ರಿ ಹೆಂಗ್ಸ್ ಹತ್ರ ಕೆಲಸ ಮಾಡಿಸ್ತಿದ್ಯಲ್ಲ, ಸ್ವಲ್ಪನೂ ಕರುಣೆ ಇಲ್ವಾ ನಿಂಗೆ?
ಕರುಣೆ ಸ್ವಲ್ಪ ಜಾಸ್ತಿನೇ ಇದೆ ಅಮ್ಮ. ನಿನಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತಾನೆ ನಿನ್ನ ಕೈನಲ್ಲಿ ಕೆಲಸ ಮಾಡಿಸ್ತಾ ಇರೋದು. ತಾತ ನಾನು ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ? ಬೇಕಾಗಿಲ್ಲ. ನೀನು ನಾಳೆ ಉತ್ತರ ಕುಮಾರ್ನ ಇಂಟರ್ವ್ಯೂಗೆ ರೆಡಿ ಆಗು. ಅದು ಅಲ್ಲದೆ ಈ ಥರ ಕೆಲಸ ಮಾಡೋದ್ರಿಂದ ಅವಳಿಗೂ ಒಳ್ಳೆಯದು, ಅವಳು ಹುಟ್ಟೋ ಮಗುಗೂ ಒಳ್ಳೆಯದು, ನಮ್ಮಿಬ್ಬರಿಗೂ ಒಳ್ಳೆಯದೇನೆ. ಎಲ್ಲಿ ಬಂದು ಸಿಕ್ಕಾಕೊಂಡೋ ನಾನು. ನಿಧಾನ ನಿಧಾನ, ನಮ್ಮಲ್ಲಿರೋದು ಒಂದೇ ಚಾಕು, ಅದನ್ನು ಹಾಳು ಮಾಡಬೇಡ. ಕೇಳೋದೆ ಮರ್ತಿದ್ದೆ, ಸೋಗ್ಲಾಡಿ ಸಿಕ್ಕಿದ್ಲಾ? ನಾಳೆ ಆಫೀಸಿಂದ ಸ್ವೀಟ್ ಬಾಕ್ಸ್ ತಗೊಂಡು ನೇರವಾಗಿ ಸೋಗ್ಲಾಡಿ ಮನೆಗೆ ಹೋಗ್ಬಾ. ಏನ್ ತಾತ ನೀವು ಕೆಲ್ಸ ಸಿಕ್ಕೇ ಬಿಡ್ತು ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನನ್ ತಮ್ಮ ಹೇಳಿದಾನೆ ಅಂದ್ಮೇಲೆ ನಿಂಗ್ ಕೆಲ್ಸ ಸಿಕ್ದಂಗೆನೆ, ಅದ್ರಲ್ಲಿ ಬೇರೆ ಡೌಟೇ ಇಲ್ಲ. ಸಂಧ್ಯಾ, ಇನ್ನೊಂದ್ಸರಿ ತಮ್ಮ ಅಂತಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ, ಹೇಳಿದೀನಿ. ಅವ್ನು ನನ್ ತಮ್ಮನೇ ತಾನೆ. ನನಗ್ ಗೊತ್ತು, ಅವನ್ ಮನ್ಸು ಬಂಗಾರ, ನಿನಗೆ ಕೆಲ್ಸ ಕೊಟ್ಟೇ ಕೊಡ್ತಾನೆ. ಆ ಇಡಿಯಟ್ ಏನಕ್ಕೆ ಕರೆದಿದ್ದಾನೋ ಏನೋ, ಇವ್ರು ನೋಡಿದ್ರೆ ಕೆಲಸ ಅಂತಿದ್ದಾರೆ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಮಾಧವ್ ಅವ್ರ ಕೆಲಸ ವಾಪಸ್ ಕೊಡಿಸ್ಬಿಟ್ರಿ. ನಿಮ್ಮಿಂದಾನೇ ಈ ಮನೆ ಉಳ್ಕೊಂಡಿರೋದು ಅಂತ ರಾಗ ಎಳಿತಾಳೀಗ. ಇವಳ ಹತ್ರ ಹೊಗಳಿಸ್ಕೊಂಡು ನನಗೇನಾಗಬೇಕಾಗಿಲ್ಲ. ನಿಂತ್ಕೊಳ್ಳಿ. ನೀವಿವತ್ತು ಮಾಡಿದ ಕೆಲಸನೇ ಮುಂಚೆನೂ ಮಾಡ್ಬೋದಿತ್ತಲ್ವಾ? ಇಷ್ಟೆಲ್ಲ ದೊಡ್ಡದಾಗೋವರೆಗೂ ಸುಮ್ಮನಿರೋದ್ರ ಬದಲು ಈ ಕೆಲಸನ ಅವತ್ತೇ ಮಾಡಿದ್ದಿದ್ರೆ ಆಗಿರೋದಲ್ವಾ? ಏನು ನನ್ನ ಮೇಲೆ ಅನುಮಾನನ? ಅನುಮಾನ ಅಲ್ಲ, ಗೊಂದಲ. ಪೂಜೆ ದಿನ ಪುರೋಹಿತರು ಬಾಯಿ ಮಾತಿಗೆ ನಿನ್ನನ್ನ ಹಿರಿ ಸೊಸೆ ಅಂದ್ರು ಅಷ್ಟೆ. ನೀನ್ ಯಾಕೋ ತುಂಬಾ ಅದನ್ನ ಸೀರಿಯಸ್ ಆಗಿ ತಗೊಂಡಿರೋ ಹಾಗಿದೆ. ಬಾಯಿ ಮಾತಿಗೆ ಹೇಳಿದ್ರು ಅದೇ ಸತ್ಯ ತಾನೆ. ನನ್ನ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ನೀವು. ಹಾದಿ ಬೀದಿಯಲ್ಲಿ ಹೋಗೋರ್ಗೆಲ್ಲ ನಾನು ಉತ್ತರ ಕೊಡ್ಬೇಕಂತೇನಿಲ್ಲ. ಹಾಗೆ ಉತ್ತರ ಕೊಡೋದು ನನ್ನ ಕ್ಲಾಸು ಅಲ್ಲ. ಅವಸರ ಏನೂ ಇಲ್ಲ. ನಾನು ಹೇಗೂ ಇಲ್ಲೇ ಇರ್ತೀನಲ್ಲ, ಆರಾಮಾಗಿ ಹೇಳಿ.